ಪಿತಾಮಹ ಸಿದ್ದರಾಮಯ್ಯನವ್ರಿಗೆ, ಗುಂಡಿಗಳ ಜನಕ ಡಿ.ಕೆ. ಶಿವಕುಮಾರ್ ಅವ್ರಿಗೆ, ಭ್ರಷ್ಟಾಡಳಿತ ಮಾಡುತ್ತಿರುವ ಸಿದ್ದರಾಮಯ್ಯನ ಭ್ರಷ್ಟ ಸರ್ಕಾರಕ್ಕೆ, ಗುಂಡಿಗಳ ಪಿತಾಮಹ ಸಿದ್ದರಾಮಯ್ಯನವ್ರಿಗೆ, ಬಡವರ ಜೀವಕ್ಕೆ ಸಂಸ್ಕಾರ ತಂದಿರುವ ಗುಂಡಿಗಳ ಪಿತಾಮಹ ಸರ್ಕಾರಕ್ಕೆ, ಸರ್ಕಾರದ ಘನತೆಯನ್ನು ಹಾಳು ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರದ ಘನತೆಯನ್ನು ಹಾಳು ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಕೂಡ ಮಲೆನಾಡು ಭಾಗ ತುಂಬಾ ಆನೆಗಳ ಹಾವಳಿಯಿಂದ ಕೂಡಿದೆ. ಸಾರ್ವಜನಿಕರು ವೆಹಿಕಲ್ ಕೂಡ ಓಡಿಸ್ಕೊಂಡು ಹೋಗ್ಬೇಕು ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಪೇಷಂಟ್ ಇಲ್ಲಿ ಗುಂಡಿಲಿ ಹೋಗ್ಬೇಕಾದ್ರೆ ತೀರೋಗ್ತಕ್ಕಂಥ ಸಂಭವ ಇರೋದ್ರಿಂದ ಆದಷ್ಟು ಶೀಘ್ರವಾಗಿ ಗುಂಡಿಯನ್ನು ಮುಚ್ಚಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಾವು ನಮ್ಮ ಪಕ್ಷದ ವಾದ. ಯಾಕೆಂದರೆ ನಮ್ಮದು ಮಲೆನಾಡು ಭಾಗವನ್ನು ಕೂಡ ಆಗಿರೋದ್ರಿಂದ ವಿಸ್ತೀರ್ಣದಲ್ಲೇ ಕೂಡ ದೊಡ್ಡದಿರೋದ್ರಿಂದ ಕೊಡ್ತಾ ಇರ್ತಕ್ಕಂಥ ಅನುದಾನ ಚೂರು ಕೊಡ್ತಾ ಇರ್ತಕ್ಕಂಥ ಅನುದಾನದಲ್ಲಿ ಯಾವುದೇ ರೀತಿ ಗುಂಡಿಯನ್ನಾಗಲಿ ಹೊಸ ರಸ್ತೆಯನ್ನಾಗಲಿ ಮಾಡಲಿಕ್ಕಾಗಲ್ಲ. ಸಾರ್ವಜನಿಕರಿಗೆ ಉತ್ತರವನ್ನು ಕೊಡದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇಂದಿನ ಶಾಸಕರುಗಳ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ನಮಗೆ ಎಲ್ಲ ರಸ್ತೆಗಳನ್ನು ಕೂಡ ದುರಸ್ತಿ ಆಗಬೇಕು, ಹೊಸ ರಸ್ತೆಗಳಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಆದಷ್ಟು ಬೇಗನೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಗುಂಡಿಮಯ ರಸ್ತೆಗಳನ್ನ ದುರಸ್ತಿ ಮಾಡಿ ಸರಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯ. PM ಮನೆ ಮುಂದೆ ಸಹ ಗುಂಡಿಗಳಿದೆ ಅಂತ ಡಿ.ಕೆ. ಶಿವಕುಮಾರ್ ಅಲ್ಲ ಸರ್, ಈಗ ಕೆಲವೊಂದು ಕಡೆ ಗುಂಡಿಗಳು ಇದಾವೆ, ಇಲ್ಲ ಅಂತ ನಾನು ಆದರೆ ಇಲ್ಲಿ ಇಡೀ ಫುಲ್ ಎಲ್ಲ ಕಡೆ ಗುಂಡಿಯಾಗಿ ಹೋಗಿದ್ದಿಲ್ಲ. ಇವತ್ತು ಬಯೋಕಾನ್ ಮುಖ್ಯಸ್ಥೆ ಆದಂಥ ಕಿರಣ್ ಮಜುದಾರ್ ಅವರು ಕೂಡ ಇವತ್ತು ಒಂದು ಟ್ವೀಟ್ ಮಾಡಿದ್ದಾರೆ, ತಾವು ಗಮನಿಸಬಹುದು. ರಸ್ತೆಗಳ ಪರಿಸ್ಥಿತಿ ಈ ರೀತಿಯಾಗಿದೆ, ಕಸದ ಸಮಸ್ಯೆಗಳು ಈ ನಿಟ್ಟಿನಲ್ಲಿದೆ ಅಂತೇಳಿ. ಅಂದರೆ ಯಾವಾಗ ನಮ್ಮ ರಾಜ್ಯಕ್ಕೆ ಹೂಡಿಕೆದಾರರು ಬರ್ತಾರೆ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯ, ಕುಡಿಯೋ ನೀರು, ರಸ್ತೆ ಇವುಗಳನ್ನೆಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಹೂಡಿಕೆದಾರರು ಬರ್ತಾರೆ. ಇವೆಲ್ಲವನ್ನು ಕೂಡ ಇಲ್ಲೇ ಉಳಿಸ್ಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಯುವಕರಿಗೆ ಕೆಲಸವನ್ನು ಕೊಡಬೇಕು ಅಂದರೆ ನಾವು ಮೊದಲ ಆದ್ಯತೆ ಇದಕ್ಕೆ ಕೊಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ 2 ವರ್ಷದ ಹಿಂದಿನಿಂದನೂ ಕೂಡ ಗುಂಡಿಗಳಿವೆ, ಇವಾಗ ಮಾತ್ರ ಗುಂಡಿಗಳಾಗಿಲ್ಲ ಅಂತ. ಅಲ್ಲ, ಗುಂಡಿಗಳಿದ್ದಾವೆ. ಈ ಸತಿ ಅತಿ ಹೆಚ್ಚು ಮಳೆಯಾಗಿ ಹೆಚ್ಚು ಗುಂಡಿಗಳಾಗಿದೆ. ಈ ನಿಟ್ಟಿನಲ್ಲಿ ಮುಚ್ಚಬೇಕು ಅಂತಕ್ಕಂಥ ನಮ್ಮ ಅಭಿಪ್ರಾಯ ಕೂಡ. ಇವತ್ತೊಂದು ರೀತಿಯಲ್ಲಿ ತುಂಬ ಹಾಸನ ಜಿಲ್ಲೆಗೆ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಂದು ರೀತಿ ತುಂಬಲಾರದ ನಷ್ಟ. ಸಾಹಿತಿಯಾದಂಥ SL ಭೈರಪ್ಪನವರ ಸಾವು ಅತೀವ ದುಃಖ ತಂದಿದೆ. ಅದರಲ್ಲೂ ಕೂಡ ತುಂಬ ವಿಶೇಷವಾಗಿ ಹಾಸನ ಜಿಲ್ಲೆಯ ಶಿವರೂರು ಅಂತಕ್ಕಂಥ ಸಂತೆಶಿವರೂರು ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿ 1934 ಜುಲೈ 26ರಂದು ಜನಿಸಿ ಸುಮಾರು 91 ವರ್ಷಗಳ ಕಾಲ ಜೀವಿಸಿ, ಆ ಜೀವಿತ ಸಂದರ್ಭದಲ್ಲಿ ಕಲೆ, ಸಾಹಿತ್ಯ, ಬಹುತೇಕ ಪದ್ಮಭೂಷಣದಿಂದ ಹಿಡಿದು ಕನ್ನಡ ಸಾಹಿತ್ಯ ಅಕಾಡೆಮಿಯಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಗೌರವ ಕೂಡ ಅವರು ಪಾತ್ರಧಾರರಾಗಿದ್ದಾರೆ. ಈ ನಾಡು ಏನು ಕೊಟ್ಟಿದೆ ಮರಳಿ ಈ ನಾಡಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಜೀವನವನ್ನು ಮಾಡ್ತಿರ್ತಕ್ಕಂಥವ್ರು. ನಿಜವಾಗ್ಲೂ ಕೂಡ ಇಂಥವರು ಇವತ್ತು ವಿಧಿವೇಶವರಾಗಿರ್ತಕ್ಕಂಥದ್ದು ಒಂದು ರೀತಿ ನಮ್ಮ ನಿಜವಾಗ್ಲೂ ಕೂಡ ತುಂಬಲಾರದ ನಷ್ಟ. ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಅವರ ಕುಟುಂಬಕ್ಕೆ ಮತ್ತು ಈ ರಾಜ್ಯದ ಜನತೆಗೆ, ಈ ದೇಶದ ಜನತೆಗೆ, ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದಕ್ಕೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ.